ರಾಯಚೂರಿನ ನೇತಾಜಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣವನ್ನು ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಅಂಬೇಡ್ಕರ್ ವೃತ್ತದ ಬಳಿ ನಿಲ್ಲಿಸಿದ್ದ ನಾರಾಯಣ ರಾಥೋಡ್ ಅವರಿಗೆ ಸೇರಿದ ಬಜಾಜ್ ಪಲ್ಸರ್ NS ಬೈಕ್ ಮೇ 21ರಿಂದ 25ರ ಅವಧಿಯಲ್ಲಿ ಕಳುವಾಗಿತ್ತು. ಈ ಸಂಬಂಧ ನೇತಾಜಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಜಿಲ್ಲಾ ಪೊಲೀಸ್ ಅಧೀಕ್ಷಕ ಅರುಣಗಿರಿ IPS ಅವರ ನಿರ್ದೇಶನದಂತೆ ವಿಶೇಷ ತನಿಖಾ ತಂಡ ರಚಿಸಿ ಕಾರ್ಯಾಚರಣೆ ನಡೆಸಲಾಯಿತು. ಸಿಪಿಐ ಉಮೇಶ್ ಕಂಬ್ಳೆ ನೇತೃತ್ವದ ತಂಡವು ಆಂಜನೇಯ ಅಲಿಯಾಸ್ ಆಂಜಿ, ಕಾರ್ತಿಕ್ ಅಲಿಯಾಸ್ ಆಲೋಡ್ ಕಾರ್ತಿಕ್ ಹಾಗೂ ಆಕಾಶ್ ಅಲಿಯಾಸ್ ಕಮಲಾಪುರ ಆಕಾಶ್ ಎಂಬ 3 ಆರೋಪಿಗಳನ್ನು ಬಂಧಿಸಿದೆ. ಬಂಧಿತರಿಂದ ಒಟ್ಟು 11,29,000 ಮೌಲ್ಯದ 15 ಮೋಟಾರ್ ಸೈಕಲ್ಗಳನ್ನು ಜಪ್ತಿ ಮಾಡಲಾಗಿದೆ. ಯಶಸ್ವಿ ಕಾರ್ಯಾಚರಣೆ ನಡೆಸಿದ ಪೊಲೀಸ್ ತಂಡವನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಅಭಿನಂದಿಸಿ ಪ್ರಶಂಸಿಸಿದ್ದಾರೆ. ಜಿಲ್ಲಾ ಪೊಲೀಸ್ ನೇತಾಜಿ ನಗರ ಪೊಲೀಸ್ ಸ್ಟೇಷನ್ನಿಂದ ಒಂದು ಬೈಕ್ ಥೆಫ್ಟ್ ಪ್ರಕರಣ ರಿಕವರಿ ಮಾಡ್ತಾರೆ. ದಿನಾಂಕ 21 ಮೇ 2026 ಅಲ್ಲಿ ಒಂದು ಪಲ್ಸಾರ್ ಬೈಕ್ ಕಳ್ಳತನ ಆಗುತ್ತೆ. ಇದರ ಪ್ರಯುಕ್ತ ಕ್ರೈಮ್ ನಂಬರ್ 53/26 ಒಂದು ಬೈಕ್ ಥೆಫ್ಟ್ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ತದನಂತರ ಸಬ್ ಇನ್ಸ್ಪೆಕ್ಟರ್ ಹಾಗೂ DSP ಅವರ ತಂಡ ಮತ್ತು ನಮ್ಮ ಸಿಬ್ಬಂದಿಯವರ ತಂಡ ಹೋಗ್ಬಿಟ್ಟು ಸಂಶಯಾಸ್ಪದ ವ್ಯಕ್ತಿಗಳ ಬಗ್ಗೆ ವಿಚಾರಣೆ ಮಾಡ್ತಾರೆ. ಇದರಲ್ಲಿ ನಮ್ಮಲ್ಲಿ ಹಳೆಯ ಆರೋಪಿಗಳಾದ ಆಂಜನೇಯ, ಕಾರ್ತಿಕ್ ಹಾಗೂ ಆಕಾಶ್, ಈ ಆಂಜನೇಯ ಅವರು ಯರಗೆರ ಲಿಮಿಟ್ಸ್ ಅಲ್ಲಿ ಇದ್ದಾರೆ ಹಾಗೂ ಕಾರ್ತಿಕ್ ಅಂಡ್ ಆಕಾಶ್ ಅವರು ಕಮಲಾಪುರ ಲಿಮಿಟ್ಸ್ ಅಲ್ಲಿ ಇದ್ದಾರೆ ಅಂಡ್ ಆಲ್ಕೋಡ್ ಅಲ್ಲಿ ಇದ್ದಾರೆ. ಸೊ ಇವರು 3 ಜನ ವಿಚಾರಣೆ ಮಾಡಿದಾಗ ಇವರು ಒಪ್ಕೊಂತಾರೆ ಈ ಬೈಕ್ ಕಳ್ಳತನ ಮಾಡಿದ್ದಾರೆ. ಹಾಗೇನೆ ಅವರಿಗೆ ಇನ್ನೂ ಜಾಸ್ತಿ ಹೆಚ್ಚುವರಿಯಾಗಿ ವಿಚಾರಣೆ ಮಾಡಿದಾಗ ನಮಗೆ ಸುಮಾರು 11 ಬೈಕ್ ಟೋಟಲ್ ರಿಕವರಿ ಆಗಿದೆ. ಈ 11 ಬೈಕ್ ರಾಯಚೂರು ತಾಲೂಕು ಅಂಡ್ ಸಿರ್ವಾರ್ ತಾಲೂಕಿನಿಂದ 4 ಬೈಕ್ ರಿಕವರಿ ಆಗಿದೆ. ಮೆಜಾರಿಟಿ ಟೋಟಲ್ 15 ಬೈಕ್ಸ್ ಆಗಿದೆ. ಇದರಲ್ಲಿ ಏನು ಅಬ್ಸರ್ವೇಷನ್ ಇದೆ ಕಿ ಆಂಜನೇಯ ಅಂಡ್ ಟೀಮ್ ಇವರು ಬೈಕ್ಗಳದ್ದು ನಂಬರ್ ಪ್ಲೇಟ್ನ ಫಸ್ಟು ರಿಮೂವ್ ಮಾಡಿರ್ತಾರೆ ಅಂಡ್ ಹ್ಯಾಂಡ್ ಲಾಕ್ ಎಲ್ಲ ಬ್ರೇಕ್ ಮಾಡಿ ತದನಂತರ ಅದನ್ನು ಕಳ್ಳತನ ಮಾಡಿಕೊಂಡು ಹೋಗ್ತಾರೆ. ಎಲ್ಲಿ ಮಾರಾಟ ಮಾಡ್ತಿದ್ದಾರೆ? ಜಿಲ್ಲೆಯಲ್ಲಿ ಮಾಡ್ತಿದ್ರು? ಇವರು ಜಿಲ್ಲೆಯಲ್ಲೂ ಮಾಡಿದ್ದಾರೆ, ನಮ್ಮ ಅಕ್ಕಪಕ್ಕ ಜಿಲ್ಲೆಯಲ್ಲೂ ಮಾಡಿದ್ದಾರೆ. ಆಂಧ್ರ ಗಡಿ ಇದು ಪಕ್ಕದಲ್ಲಿ ನಮ್ಮ ಗಡಿ ಭಾಗದ ಪ್ರದೇಶಗಳು ಕೂಡ ಮಾಡಿದ್ದಾರೆ. ಈ ಪರ್ಚೇಸ್ ಮಾಡುವಂತ ಪರಿಸ್ಥಿತಿ ಏನು ಸರ್? ಈಗ ಅವರು ವಾಪಸ್ ಅವ್ರಿಗೆ ಗೊತ್ತಿತ್ತಂತೆ ಈ ದಿಸ್ ವೆಹಿಕಲ್ ಇಸ್ ನಾಟ್ ಹ್ಯಾವಿಂಗ್ ನಂಬರ್ ಪ್ಲೇಟ್. ಇಟ್ ಈಸ್ ದೇರ್ ಮಿಸ್ಟೇಕ್ ವೈ ದೇ ಆರ್ ಪರ್ಚೇಸಿಂಗ್ ವೆಹಿಕಲ್ಸ್ ವಿಚ್ ಇಸ್ ಚಾಸಿ ನಂಬರ್ದು ಪ್ಲೇಟ್ ಅವರು ಸ್ಕ್ರಾಚ್ ಮಾಡಿರ್ತಾರೆ, ಪ್ಲಸ್ ನಂಬರ್ ಪ್ಲೇಟ್ ಇರಲ್ಲ. ಅಂಡ್ ಅವ್ರಿಗೆ ಗೊತ್ತಿದೆ ಇದು ಮಾರ್ಕೆಟ್ ವ್ಯಾಲ್ಯೂಗಿಂತ ಬಹಳಷ್ಟು ಕಡಿಮೆಯಲ್ಲಿ ಅವ್ರಿಗೆ ಕೊಡ್ತಾ ಇದ್ದಾರೆ. ದೇ ಆರ್ ಆಲ್ಸೋ ರೆಸ್ಪಾನ್ಸಿಬಲ್. ಅದು ಅವ್ರದ್ದು ಕೂಡ ತಪ್ಪು ಇದೆ. ಅಂದ್ರೆ ಯಾವ ರೀತಿ ಇದೆ ಉದ್ದೇಶ ಏನಿತ್ತು ಸರ್? ಇವರು ಬೇಸಿಕಲಿ ದೇ ಆರ್ ಲುಕಿಂಗ್ ಫಾರ್ ಈಸಿ ಮನಿ. MOBಗಳು ಇದ್ದಾರೆ, ಈ ಹಿಂದೆನೂ ಕಳ್ಳತನ ಮಾಡಿದ್ದಾರೆ ಅಂಡ್ ಅವ್ರಿಗೆ ಚಟಾಪಟ ಇರುತ್ತೆ. ಸೊ ಅದನ್ನ ಅವರು ಅದಕ್ಕೋಸ್ಕರ ದುಡ್ಡುಗೋಸ್ಕರ ಓಕೆ. ಶಾಲೆಗಳ ಸಂರಕ್ಷಣೆ, ಕನ್ನಡ ನಾಮಫಲಕಗಳ ಕಡ್ಡಾಯ ಹಾಗೂ ಗಡಿನಾಡು ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಕಲ್ಪಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರದಲ್ಲಿ ದಿನಾಂಕ 18ರಂದು ಗಡಿನಾಡು ಕನ್ನಡ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಎಂ ಬಸವರಾಜ ಮರಕಮದಿನ್ನಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ನಗರದ RTO ವೃತ್ತದಿಂದ ಬೃಹತ್ ಬೈಕ್ ಜಾಥಾ ಆರಂಭವಾಗಿ ನಗರದ ಪ್ರಮುಖ ರಸ್ತೆಗಳ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಲಿದೆ. ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ವಿವಿಧ ಬೇಡಿಕೆಗಳನ್ನೊಳಗೊಂಡ ಮನವಿ ಪತ್ರವನ್ನು ಸಲ್ಲಿಸಲಾಗುವುದು. ರಾಜ್ಯ ಅಧ್ಯಕ್ಷ KR ಕುಮಾರ್ ನೇತೃತ್ವದಲ್ಲಿ ಸಂಘಟನೆಯ ರಾಜ್ಯ ಪದಾಧಿಕಾರಿಗಳು ಹಾಗೂ ಖ್ಯಾತ ಚಲನಚಿತ್ರ ನಟ ಟೆನ್ನಿಸ್ ಕೃಷ್ಣ ಅವರು ಜಾಥಾದಲ್ಲಿ ಭಾಗವಹಿಸಲಿದ್ದಾರೆ. ಇಂದು ಗಡಿನಾಡು ಪ್ರದೇಶಗಳಲ್ಲಿ ಕನ್ನಡ ಭಾಷೆ, ಕನ್ನಡ ಶಾಲೆಗಳು ಹಾಗೂ ಕನ್ನಡಿಗರ ಹಕ್ಕುಗಳ ರಕ್ಷಣೆ ಅತ್ಯಂತ ಅಗತ್ಯವಾಗಿದೆ. ಕನ್ನಡ ಭಾಷೆಯ ಉಳಿವಿಗಾಗಿ ಸಂಘಟನೆ ನಿರಂತರ ಹೋರಾಟ ನಡೆಸುತ್ತಿದ್ದು, ರಾಯಚೂರಿನ ಈ ಜಾಥಾ ಕನ್ನಡ ಜಾಗೃತಿಗೆ ಮಹತ್ವದ ವೇದಿಕೆಯಾಗಲಿದೆ ಎಂದು ತಿಳಿಸಿದರು. ರಾಜ್ಯ ಪದಾಧಿಕಾರಿಗಳು ಕೂಡ ಆಗಮಿಸುತ್ತಿದ್ದು, ಅವತ್ತಿನ ದಿನ ನಾವು ನಮ್ಮ ಸಂಘಟನೆ ವತಿಯಿಂದ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕು 8 ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು ಸೇರಿಕೊಂಡು ಅವತ್ತಿನ ದಿನ ಗಡಿನಾಡು ಕನ್ನಡ ಜಾಗೃತಿ ಜಾಥಾ ಅಂತೇಳಿ ಒಂದು ಕಾರ್ಯಕ್ರಮ ಬೈಕ್ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಆ ಬೈಕ್ ಜಾಥಾಕ್ಕೆ ಸುಮಾರು 200ರಿಂದ 300 ಬೈಕು
ಜಾಥಾ ಮಾಡ್ತಾ ಇದ್ದೀವಿ. ಅಲ್ಲಿಂದ RTO ಸರ್ಕಲ್ನಿಂದ ಬೆಳಿಗ್ಗೆ 10:30ಕ್ಕೆ ಚಾಲನೆ ಕೊಡೋದ್ರ ಮುಖಾಂತರ ಮುಖ್ಯ ರಸ್ತೆ ಮುಖ್ಯವಾಗಿ ಅಂಬೇಡ್ಕರ್, ಡಾಕ್ಟರ್ B.R. ಅಂಬೇಡ್ಕರ್ ವೃತ್ತ ಆಗಿರ್ಬೋದು, ಆಮೇಲೆ ಬಾಬು ಜಾಫರ್ ವಿಜಯರಾವ್ ವೃತ್ತ, ಬಸವೇಶ್ವರ ವೃತ್ತ ಮತ್ತು ಮಹರ್ಷಿ ವಾಲ್ಮೀಕಿ ವೃತ್ತ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಜಾಥಾವನ್ನು ಹಮ್ಮಿಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೊಂದು ಕನ್ನಡ ಜಾಗೃತಿ ಜಾಥಾದ ಸಂಬಂಧ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಹಾಗೂ ಕನ್ನಡ ನಾಮಫಲಕ ಕಡ್ಡಾಯ ಹಾಗೂ ಕನ್ನಡಿಗರಿಗೆ ಉದ್ಯೋಗಕ್ಕಾಗಿ ಬೃಹತ್ ಕನ್ನಡ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಆವತ್ತಿನ ದಿನ ಒಂದು ಬೇಡಿಕೆಯ ನಮ್ಮ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ಹಿರಿಯ ನಾಗರಿಕರ ಹಕ್ಕುಗಳ ರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಹಿರಿಯ ನಾಗರಿಕರ ಮತ್ತು ಪೋಷಕರ ಪಾಲನೆ ಪೋಷಣೆ ಹಾಗೂ ಕಲ್ಯಾಣ ಅಧಿನಿಯಮ 2007 ಅತ್ಯಂತ ಮಹತ್ವದ ಕಾನೂನು ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಶ್ರೇಣಿ ದಿವಾನಿ ನ್ಯಾಯಾಧೀಶರಾದ ಸಿದ್ದರಾಮಪ್ಪ ಕಲ್ಯಾಣರಾವ್ ಅವರು ಹೇಳಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಸುರಕ್ಷಾ ಸಂಸ್ಥೆ, ಹಿರಿಯ ನಾಗರಿಕರ ಸಹವಾಣಿ ಕೇಂದ್ರ ಹಾಗೂ ರೋಟರಿ ಕ್ಲಬ್ ಕೃಷ್ಣ ತುಂಗೆ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಹಿರಿಯ ನಾಗರಿಕರ ಶೋಷಣೆ ಜಾಗೃತಿ ದಿನಾಚರಣೆ 2026 ಕಾರ್ಯಕ್ರಮವನ್ನು ನಗರದ ಜಿಲ್ಲಾ ನೌಕರರ ಮನೋರಂಜನಾ ಕೇಂದ್ರದಲ್ಲಿ ಆಯೋಜಿಸಲಾಗಿತ್ತು. ಉದ್ದೇಶಿತ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಹಿಂದೆ ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಸಂಬಂಧಿತ ಪ್ರಕರಣಗಳು ನ್ಯಾಯಾಲಯಗಳಲ್ಲಿ ದೀರ್ಘಕಾಲ ಬಾಕಿ ಉಳಿಯುತ್ತಿದ್ದವು. ಈ ಸಮಸ್ಯೆಯನ್ನು ಮನಗಂಡು ಸರ್ಕಾರ ವಿಶೇಷ ಕಾಯ್ದೆಯನ್ನು ಜಾರಿಗೆ ತಂದಿದ್ದು, ಮಕ್ಕಳು ಅಥವಾ ವಾರಸುದಾರರು ಪಾಲನೆ ಮಾಡಿದ್ದಲ್ಲಿ ಹಿರಿಯ ನಾಗರಿಕರು ಸಹಾಯಕ ಆಯುಕ್ತರ ಕಚೇರಿಗೆ ಅರ್ಜಿ ಸಲ್ಲಿಸಬಹುದು. ಜವಾಬ್ದಾರಿ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ನಿಮಗೆ ತಮ್ಮ ಮಕ್ಕಳನ್ನು ಚೆನ್ನಾಗಿ ಪಾಲನೆ ಮಾಡಿ ಅವರಿಗೆ ದೊಡ್ಡವರು ಮಾಡಿ ತುಂಬ ಚೆನ್ನಾಗಿ ನೋಡಿಕೊಂಡು ಒಂದು ಹಂತಕ್ಕೆ ಅವರಿಗೆ ತಲುಪಿಸಿರ್ತೀರಿ. ಅವ್ರ ನಂತರ ಅವರು ಮದುವೆ ಮಾಡಿಕೊಂಡು ನಂತರ ಅವ್ರು ತಮ್ಮ ಮನೆಯನ್ನು ಬಿಟ್ಟು ಬೇರೆ ಬೇರೆ ಕಡೆ ಇರಲಿಕ್ಕೆ ಪ್ರಾರಂಭ ಆಗಿದ್ಮೇಲೆ ತಾವು ಮನೆಯಲ್ಲಿ ಒಬ್ಬರೇ ಇರ್ತೀರಿ. ಆವಾಗ ತಮಗೆ 60-70 ವರ್ಷ ಆಗಿರುತ್ತೆ. ಆವಾಗ ತಮ್ಮ ಶಕ್ತಿ ಎಲ್ಲ ಕಡಿಮೆ ಆಗಿರುತ್ತೆ. ದುಡಿಮೆ ಮಾಡಲಿಕ್ಕೆ ಆಸಕ್ತರಾಗಿರ್ತೀರ ತಾವು. ಅಂಥ ಸಂದರ್ಭದಲ್ಲಿ ತಮಗೆ ನೋಡ್ಕೊಳ್ಳಿಕ್ಕೆ ಮಕ್ಕಳು ಇರಲೇಬೇಕು. ಆದರೆ ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳು ತಮ್ಮ ಜೊತೆ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ತಾವು ಏನು ಮಾಡ್ಬೇಕಂದ್ರೆ ಆವಾಗ ತಾವು ಈ ಎಲ್ಲ ಓಲ್ಡ್ ಏಜ್ ಹೋಮ್ಗಳು, ಅನಾಥಾಶ್ರಮ ಇಂಥ ಕಡೆ ಎಲ್ಲ ತಾವು ಆಶ್ರಯ ಪಡೆಯುತ್ತೀರಿ. ಇಂಥ ಒಂದು ಸಂದರ್ಭದಲ್ಲಿ ತಮಗೆ ಆರ್ಥಿಕವಾಗಿ ಸಹಾಯ ಆಗಬೇಕಾಗ್ತಿರ್ತಂಥ ಸಂದರ್ಭದಲ್ಲಿ ತುಂಬ ಮುಖ್ಯವಾಗಿರುತ್ತೆ. ಈಗ ತಮ್ಮೆಲ್ಲರಿಗೂ ಒಂದು ಅತ್ಯುನ್ನತ ಒಂದು ಅನುಭವ ಹೊಂದಿರತಕ್ಕಂಥ ಒಂದು ಗಣಿಯಾಗಿರ್ತೀರಿ. ನಿಮ್ಮ ಮಾರ್ಗದರ್ಶನ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಆಗತ್ತೆ. ಯಾಕಂತಂದರೆ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ತಾವು ನಡೆದು ಬಂದ ಒಂದು ದಾರಿ ಸಂದರ್ಭದಲ್ಲಿ ನೀವು ಅನುಭವನ ಪಡೆದಿರ್ತೀರ. ಆ ಅನುಭವ ಅಂತಕ್ಕಂಥದ್ದು ಪ್ರತಿ ಕುಟುಂಬದಲ್ಲಿರ್ತಕ್ಕಂತಹ ಮುಂದಿನ ಪೀಳಿಗೆಗಿರ್ಬೋದು ಮತ್ತು ಇತರ ಸದಸ್ಯರಿಗೂ ಕೂಡ ಅವಶ್ಯಕತೆ ಇರುತ್ತೆ. ನೀವು ಕೂಡ ಈ ಮಾರ್ಗದರ್ಶನವನ್ನು ನಿಮ್ಮ ಕುಟುಂಬಕ್ಕೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಇತರ ಎಲ್ಲ ವ್ಯಕ್ತಿಗಳಿಗೆ ಮಾರ್ಗದರ್ಶನ ಮಾಡಿರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ, ನಿಮಗೆ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಹಲವಾರು ಕಾಯ್ದೆ ಕಾನೂನುಗಳಿದೆ. ಈ ಕಾಯ್ದೆಯ ಕಾನೂನುಗಳ ಅರಿವು ಬಗ್ಗೆ ನಿಮಗೆ ಸವಿಸ್ತಾರವಾಗಿ ನಾವು ಒಂದು ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ನಿಮಗೆ ತಿಳಿಸ್ಕೊಡ್ತೀವಿ. ನೀವು ಈ ಕಾಯ್ದೆಯ ಒಂದು ಸದುಪಯೋಗ ಪಡಿಸ್ಕೊಂಡು ಸಂತೋಷವಾಗಿ ಅತ್ಯಂತ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಜೊತೆಗೆ ಒಂದು ಚೆನ್ನಾಗಿ ನೀವು ಜೀವನವನ್ನು ಸಾಗಿಸ್ಬೇಕಾಗ್ತದೆ. ಯಾಕಂತಂದರೆ ಪ್ರತಿಯೊಬ್ಬರ ಮನುಷ್ಯನ ಜೀವನದ ಅಲ್ಲಿ ಬರ್ತಕ್ಕಂಥ ಒಂದು
ಸಾಕಷ್ಟು ಜನರಿಗೆ ಇನ್ನೂ ಮಾಹಿತಿ ಇರೋದಿಲ್ಲ. ಸಮಾಜದಲ್ಲಿ ಹಿರಿಯ ನಾಗರಿಕರಂದ್ರೆ ಅವರು ಕಡೆಗಣೆಗೆ ಒಳಗಾದಂಥವ್ರು. ಯಾವ ರೀತಿ ಮಕ್ಕಳಿಗೆ ಆದ್ಯತೆ ಸಿಗುತ್ತೋ, ಮಕ್ಕಳ ಕಾಯ್ದೆ ಬಗ್ಗೆ ಜಾಗೃತಿ ಇದೆಯೋ, ಯಾವ ರೀತಿ ಮಹಿಳಾ ಕಾನೂನು ಮಹಿಳೆಯರಿಗೆ ಆದ್ಯತೆ ಸಿಗುತ್ತೋ ಆ ಆದ್ಯತೆ ಎಲ್ಲೂ ನಮಗೆ ಹಿರಿಯ ನಾಗರಿಕರಿಗೆ ಸಮಾಜದಲ್ಲಿ ಕಾಣಕ್ಕೆ ಸಿಗ್ತಾ ಇಲ್ಲ. ಹಿರಿಯ ನಾಗರಿಕರ ಕಾಯ್ದೆ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಆಗುವಂಥ ಅವಶ್ಯಕತೆ ಇದೆ. ಈ ಕಾಯ್ದೆ 2007 ಬಂದಿದೆ. ಆದರೆ ರಾಯಚೂರು ಜಿಲ್ಲೆಯಲ್ಲಿ ಒಂದು ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ನಮ್ಮ ಸಂಸ್ಥೆಗೆ ಜವಾಬ್ದಾರಿ ಸರ್ಕಾರ ಕೊಟ್ಟಾಗ 2014 ಪ್ರಾರಂಭ ಆಯಿತು. ಅಲ್ಲಿವರೆಗೂ ಈ ಒಂದು ಕಾಯ್ದೆ ಇದೆ, ಇದಕ್ಕೊಂದು ಸಹಾಯವಾಣಿ ಇದೆ ಅನ್ನೋದು ಕೂಡ ಜನರಿಗೆ ಗೊತ್ತಿದ್ದಿಲ್ಲ. 2014 ನಾವು ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಒಂದು ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ, ಈ ಒಂದು ಕೇಂದ್ರಕ್ಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಅಧ್ಯಕ್ಷರಿರ್ತಾರೆ ಮತ್ತು ಆ ಒಂದು ಸಮಿತಿಗೆ ಸಹಾಯಕ ಆಯುಕ್ತರು ರಾಯಚೂರು ಮತ್ತು ಲಿಂಗಸೂರು ಇವರಿಬ್ಬರು ಸದಸ್ಯರಾಗಿರ್ತಾರೆ. ಸೊ ನಾನು ಆ ಒಂದು ಕೇಂದ್ರದ ಮುಖ್ಯಸ್ಥನಾಗಿ ಅಲ್ಲಿ ನಿರಂತರ ನಾವು ಹಿರಿಯರು ಬಂದಂಥವ್ರನ್ನ ಬರಮಾಡಿಕೊಂಡು ಕೌನ್ಸಿಲಿಂಗ್ ಮಾಡಿ ಅವರಿಗೆ ಕಾನೂನು ರೀತಿಯ ಯಾವುದಾದ್ರೂ ಸಹಾಯ ಬೇಕಾದಲ್ಲಿ ನಾವು ಅವರಿಗೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಕಳಿಸ್ಕೊಡ್ತೀವಿ. ಅಥವಾ ಏನಾದರೂ ಅವರಿಗೆ ಜೀವನಾಂಶಕ್ಕೆ ಏನಾದರೂ ಬೇಕಾದಾಗ ನಾವು ಅವರಿಗೆ ಸಹಾಯಕ ಆಯುಕ್ತರು ಅವರ ಕಚೇರಿ ಕಳಿಸಿ ಜೀವನಾಂಶಕ್ಕೆ ಅರ್ಜಿ ಸಲ್ಲಿಸಕ್ಕೆ ಕೇಳ್ಕೊಳ್ತೀವಿ. ಎಲ್ಲಿವರೆಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ ಅಂದರೆ ಉಚಿತವಾಗಿ ಟೈಪ್ಸ್ ಅಂದರೆ ನಾವೇ ಒಂದು ಪ್ಲೇನ್ ಒಂದು ಪೆಟಿಷನ್ ಮಾಡಿ ಕೊಡ್ತಾ ಇದ್ದೀವಿ. ಫಾರ್ಮ್ ನಂಬರ್ 5 ನಮ್ಮ ಕಚೇರಿಯಲ್ಲಿ ಇಟ್ಕೊಂಡು ಅದನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ಮತ್ತು ಕೌನ್ಸಿಲಿಂಗ್ ಮುಖಾಂತರನೇ ಸಾಕಷ್ಟು ಪ್ರಕರಣಗಳು ಇವತ್ತು ನಮ್ಮ ಕಚೇರಿಯಲ್ಲಿ ನಾವು ಇತ್ಯರ್ಥ ಮಾಡ್ತಾ ಇದ್ದೀವಿ. ಕುಟುಂಬದ ಸದಸ್ಯರನ್ನು ಕರೆಸಿಬಿಟ್ಟು ಕಾನೂನು ಬಗ್ಗೆ ತಿಳುವಳಿಕೆ ಹೇಳಿ ಆದಷ್ಟು ನಾವು ಅಲ್ಲಿ ಒಂದು 80% ಕೇಸಸ್ ನಾವು ಅಲ್ಲೇ ಸಾಲ್ವ್ ಮಾಡ್ತೀವಿ. ಇವರು ಚೆನ್ನಪ್ಪ ಹುಣಸಳಗೌಡ ರಾಯಚೂರು ತಾಲೂಕು ಅಧ್ಯಕ್ಷರು, ಲಿಂಗಪ್ಪ ವಟ್ಲೂರು ರಾಯಚೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ, ರಾಯಚೂರು ಜಿಲ್ಲಾ ಕಾರ್ಯಾಧ್ಯಕ್ಷರು, ರಾಮಬಾಬು ಶಕ್ತಿನಗರ ಇವರು ರಾಯಚೂರು, ಸಿಂಧನೂರು ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಚಾಪಡೆ ಬರ್ತಾರೆ, ಜಮಶೇರಿ ಕಾಡವರು, ಶ್ರೀನಿವಾಸ ಇವರು ಚೆನ್ನಪ್ಪ ಹುಣಸಳಗೌಡ ರಾಯಚೂರು ತಾಲೂಕು ಅಧ್ಯಕ್ಷರು, ಲಿಂಗಪ್ಪ ವಟ್ಲೂರು ರಾಯಚೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ, ರಾಯಚೂರು ಜಿಲ್ಲಾ ಕಾರ್ಯಾಧ್ಯಕ್ಷರು, ರಾಮಬಾಬು ಶಕ್ತಿನಗರ ಇವರು ರಾಯಚೂರು, ಸಿಂಧನೂರು ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಚಾಪಡೆ ಬರ್ತಾರೆ, ಜಮಶೇರಿ ಕಾಡವರು, ಶ್ರೀನಿವಾಸ ಎಲ್ಲರೂ ಒಂದೇ ನಾಣ್ಯದ ಎರಡು ಮುಖಗಳಂತೇಳಿ ಇವತ್ತು ಏನು ಮಾಡಕತ್ತಾರ ಅಂದ್ರೆ ರೈತರ ಏನು ಕೃಷಿಗೆ ಬಳಸುತ್ತಿರುವ ರಾಸಾಯನಿಕ ಗೊಬ್ಬರವನ್ನು ಕಿಸಾನ್ ತಂತ್ರಾಂಶದ FID ಮೂಲಕ ಗೊಬ್ಬರ ಖರೀದಿಸಬೇಕೆಂಬ ನಿಯಮವನ್ನು ಹಾಕಿ ಇವತ್ತು ರೈತರನ್ನು ಬಹಳ ಸಂಕಷ್ಟಕ್ಕೆ ದೂಡಿದ ಪರಿಣಾಮ ನಮ್ಮ ಜಿಲ್ಲೆಯಲ್ಲಿ ಗೊಬ್ಬರದ ಕೊರತೆ ಇದೆ. ಯಾಕಂದ್ರೆ ಕಳೆದ ವರ್ಷ ಒಂದೇ ಬೆಳೆ ಆಯ್ತು, ನಮ್ಮ ತುಂಗಭದ್ರಾ ನದಿಗೆ ನೀರಿಲ್ಲ, ಗೊಬ್ಬರ ಕಾಸು ಹೆಚ್ಚಿಗೆ ಇವ್ರು ಇಳಿದ ಪರಿಣಾಮ ಇವತ್ತು ಅದೇ ಮಾಡಕತ್ತಾರ. 1 ಚೀಲ ಯೂರಿಯನ್ನ 266 ಬೆಳೆಂತ ಯೂರಿಯನ್ನ 500 ರೂಪಾಯಿ 550 ರೂಪಾಯಿ ಮಾರಾಟ ಮಾಡಿದ್ದಾರೆ. ಮತ್ತು ಅದೇ ರೀತಿಯಾಗಿ DAP ಗೊಬ್ಬರ 1350 ರೂಪಾಯಿ MRP ಬೆಲೆ ಇದೆ, ಅದನ್ನು ಕೂಡ 2000 ಮೇಲ್ಪಟ್ಟು ಮಾರಾಟ ಮಾಡಿದ್ದಾರೆ. ಮತ್ತೆ ಅದ್ರ ಜೊತೆಗೆ DAP ತಗಂದ್ರ ನ್ಯಾನೋ ಯೂರಿಯಾ ತಗೋಬೇಕು, ಯೂರಿಯಾ ತಗಂದ್ರ ನ್ಯಾನೋ DAP ತಗೋಬೇಕು, ಇಲ್ಲ ಇನ್ನಿತರ ಫರ್ಟಿಲೈಸರ್ ತಗೋಬೇಕು ಅಂತೇಳಿ ಅವ್ರು ಲಿಂಕ್ ಮಾಡಕತ್ತಾರ. ಇವತ್ತು ರೈತರು ಬೆಳೆದಂಥ ಉತ್ಪನ್ನಗಳಿಗೆ ಬೆಲೆ ಇಲ್ಲ ಸರಿಯಾಗಿ, ಹಿಂಗಾಗಿ ಗೊಬ್ಬರ ಖರ್ಚು ಮಾಡೋಕ್ಕಾಗಲ್ಲ. ಅದೇ ರೀತಿಯಾಗಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಇವತ್ತು ಸರ್ಕಾರದ ಸ್ವಾಧೀನದಲ್ಲಿರುವ ವಿದ್ಯುತ್ ವಿತರಣಾ ಕೇಂದ್ರಗಳನ್ನು ಟಾಟಾ ಪವರ್ ಕಂಪನಿಗೆ ಹಸ್ತಾಂತರ ಮಾಡಿಕೊಂಡಿದ್ದಾರಲ್ಲ, ಇದು ಬಹಳ ಅಪಾಯಕಾರಿ ಅನ್ನೋದಂತ ವ್ಯವಸ್ಥೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಪಡಿಸೋದೇನಂದ್ರೆ ಇವತ್ತು ಕೃಷಿ ಪಂಪ್ಸೆಟ್ಗಳಿಗೆ ಅತ್ಯಧಿಕವರೆಗೂ ಉಚಿತ ವಿದ್ಯುತ್ ಇದೆ. ನಮ್ಮ ಟ್ರಾನ್ಸ್ಫಾರ್ಮರ್ ಸುಟ್ರ ಟ್ರಾನ್ಸ್ಫಾರ್ಮರ್ ಅವರೇ ಕೊಡ್ತಾ ಇದ್ದಾರೆ, ಶೀಘ್ರ ಸಂಪರ್ಕದಲ್ಲಿ ಟ್ರಾನ್ಸ್ಫಾರ್ಮರ್ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ SC/ST ಅನುದಾನ ಇದೆ. ಮತ್ತು ಇವತ್ತು ಗಂಗಾ ಕಲ್ಯಾಣ ಯೋಜನೆಗೆ ವಿದ್ಯುತ್ ಕೊಡ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಇನ್ನೇನು ಸರ್ಕಾರ ಇವತ್ತು ಹಾಸ್ಟೆಲ್ಗಳಿಗೆ, ಶಾಲೆಗಳಿಗೆ, ಮಠಗಳಿಗೆ ಎಲ್ಲ ಏನು ವ್ಯವಸ್ಥೆ ಇದೆ ನಾಳೆ ಎಲ್ಲ ಕಡಿತದೆ. ಹಾಗಾಗಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣಾ ಕೇಂದ್ರಗಳನ್ನು ಒದಗಿಸಬಾರದು ಅಂತೇಳಿ ನಾವು ತಮ್ಮ ಮೂಲಕ ಮನವಿಯನ್ನು ಮಾಡಿಕೊಳ್ತೇವೆ. ಇವತ್ತು
ಕೇಂದ್ರ ಸರ್ಕಾರ ಕಳೆದ ಬಾರಿ ಬಜೆಟ್ನಲ್ಲಿ ಹೇಳ್ತಾ ಇದೆ, ನಾವು ಸರ್ಕಾರದ ಅಧೀನದಲ್ಲಿರ್ತಕ್ಕಂಥವು ಬಾಹ್ಯಾಕಾಶ, ಅಂತರಾಕಾಶ, ಬಂದರು, ವಿಮಾನ ನಿಲ್ದಾಣ, ಹಡಗು ನಿಲ್ದಾಣ, ರೈಲು, ಬ್ಯಾಂಕುಗಳು, ರಕ್ಷಣಾ ವ್ಯವಸ್ಥೆ ಸೇರಿದಂತೆ ಸರ್ಕಾರಕ್ಕೆ ಉತ್ಪಾದನೆ ಕೊಡುವಂತ ಎಲ್ಲವನ್ನ ಖಾಸಗೀಕರಣಕ್ಕೆ ಕೊಡುವ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡಿದೆ ಅಂತೇಳಿ ಕೇಂದ್ರದ ಹಣಕಾಸು ಮಂತ್ರಿ ಅವರು ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ 40 ಬಂದರುಗಳನ್ನ ಖಾಸಗಿ ಕೊಟ್ಟದ್ದಾಗಿದೆ. ವಿಮಾನ ನಿಲ್ದಾಣ 2 ರೈಲು ಮಾರ್ಗಗಳನ್ನು ಕೊಟ್ಟಿದ್ದಾರೆ ಅವ್ರಿಗೆ ಈಗಾಗಲೇ ಆಲ್ರೆಡಿ. ಈ ತರ ಇದನ್ನ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಅಂಬೋದು ಇದು ಸಾರ್ವಜನಿಕರ ನಿಮ್ಮೆಲ್ಲರ ತೆರಿಗೆ ಹಣದಲ್ಲಿ ಕಟ್ಟಿದ್ದಾರೆ. ಇವತ್ತು ಅದನ್ನ ಏಕೈಕಾಗಿ ನಾವು ವರ್ಗಾಯಿಸ್ತೀವಿ ಅಂತಂದ್ರೆ ಯಾರು ಹೇಳಿದ್ದು? ರಾಜ್ಯ ಸರ್ಕಾರ ವಿದ್ಯುತ್ ವರ್ಗಾಯಿಸ್ತೀವಿ ಅಂತ ಹೇಳ್ತಾರೆ. ಈಗಾಗಲೇ ಕೆಲವೊಂದು ಆಲೆ ವರ್ಗಾಯಿಸ್ಕೊಂತ ಹೊಂಟಾರ. ಇವತ್ತು ಪೂರ್ತಿ ಏಕ ವ್ಯಕ್ತಿಗೆ ಕೊಡ್ತೀವಿ ಅಂತಂದ್ರೆ ಹೆಂಗ? ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನ ಕೊಡಬಾರದು. ಈ ಒಂದು ವಿಚಾರ ಈಗಾಗಲೇ 2002ರಲ್ಲಿ ಭಾರತ ಸರ್ಕಾರದ ವಿಜ್ಞಾನಿಗಳು ಸಾಂಸ್ಕೃತಿಕ ಕಲಾ ವೇದಿಕೆಯ ಕಲಾವಿದರ ಪ್ರತಿಭೆಗೆ ವೇದಿಕೆ ಕಲ್ಪಿಸುವ ಹಾಗೂ ಕಲೆ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ನಗರದಲ್ಲಿ ದಿನಾಂಕ 16ರಂದು ಸಾಂಸ್ಕೃತಿಕ ಕಲಾ ಸಂಗಮ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ರಾಗರಂಗ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರಾದ ಪಂಪಾಪತಿ ಹೂಗರ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಗರಂಗ ಸಾಂಸ್ಕೃತಿಕ ಕಲಾ ವೇದಿಕೆ ಹಾಗೂ ಬೆಂಗಳೂರಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಜೂನ್ 16 ಸಂಜೆ 6 ಗಂಟೆಗೆ ಅಂಬೇಡ್ಕರ್ ವೃತ್ತದ ಬಳಿಯ ಜಿಲ್ಲಾ ಸರ್ಕಾರಿ ನೌಕರರ ಮನೋರಂಜನಾ ಕೇಂದ್ರದಲ್ಲಿ ಈ ಕಲಾ ಸಂಜೆ ಆಯೋಜಿಸಲಾಗಿದೆ. 6 ಗಂಟೆಗೆ ರಾಯಚೂರಿನ ಸರ್ಕಾರಿ ನೌಕರರ ಮನೋರಂಜನಾ ಕೇಂದ್ರ ರಾಯಚೂರು ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಬಸವರಾಜ್ ಹೂಗಾರ್ ರಾಜ್ಯಾಧ್ಯಕ್ಷರು, ರಾಜ್ಯ ಹೂಗಾರ್ ಸಮಾಜ ಬೆಂಗಳೂರು ಇವರು ನೆರವೇರಿಸಲಿದ್ದು, ಅಧ್ಯಕ್ಷತೆಯನ್ನು ಶ್ರೀ ಉಗ್ರನಶಿವಪ್ಪ ಹೂಗಾರ್ ಮಾಜಿ ನಗರಸಭಾ ಸದಸ್ಯರು ಹಾಗೂ ಹೂಗಾರ್ ಸಮಾಜದ ಮುಖಂಡರು ಇವರು ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಉತ್ತರಾದೇವಿ ಮಠಪತಿಯವರು ವಹಿಸಿಕೊಳ್ಳಲಿದ್ದಾರೆ. ಶ್ರೀ ಈರಣ್ಣ ಹೂಗಾರ್ ಜಿಲ್ಲಾಧ್ಯಕ್ಷರು ಹೂಗಾರ್ ಸಮಾಜ, ಶ್ರೀ ವೆಂಕಣ್ಣ ನಿವೃತ್ತ ಆಹಾರ ಸಹಾಯಕ ನಿರ್ದೇಶಕರು, ನಂತರ ವೀರೇಂದ್ರ ಪಾಟೀಲ್ ಅರವಿ ಇವರು ಕೂಡ ಇನ್ನೂ ಮುಂತಾದ ಗಣ್ಯರು ಈ ಒಂದು ಜ್ಯೋತಿ ಬೆಳಗುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಮೋಹನ್ ವಕೀಲರು, ಸೈಯದ್ ನಜರ್ ಪಾಷಾ ಗುಂಡಳ್ಳಿ, DS ಗುಂಡಳ್ಳಿ ಅವರು, ಮಂಜುನಾಥ್ ಪಾಟೀಲ್, ಶ್ರೀ ಶರಣಪ್ಪ ಹೂಗಾರ್, ಮಲ್ಲಿಕಾರ್ಜುನ್ ಆಲೂರ್ ಇನ್ನು ಮುಂತಾದ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ಉಪಸ್ಥಿತರಿರುತ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಕಲಾವಿದರಾಗಿ, ಹಾಡುಗಾರರಾಗಿ ಪ್ರತಿಭಾ ಗೌನಾಳ್, ಸುಗಮ ಸಂಗೀತ, ಆಮೇಲೆ ವಿಜಯಕುಮಾರ್ ದಿನ್ನಿ, ಆಮೇಲೆ ವೀರೇಂದ್ರ ತುರ್ಡಿ, ನರೇಂದ್ರ ಕುಮಾರ್, ಶಾಂತಾ ಕುಲಕರ್ಣಿ ಇವರೆಲ್ಲ ಈ ಒಂದು ಜಾನಪದ ರಂಗಗೀತೆಗಳು ಮುಂತಾದ ವಿವಿಧ ಪ್ರಕಾರದ ಸಂಗೀತ ಹಾಡುಗಳನ್ನು ಹಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ವಾದ್ಯಗೋಷ್ಠಿ ಅಂತಂದ್ರೆ ಶ್ರೀ ವೀರೇಂದ್ರ ಕೊಡಿಯವರು ಕೀಬೋರ್ಡ್ ಅಂದ್ರೆ ಕ್ಯಾಶೋ ಬಾರಿಸಿದ್ದಾರೆ. ಶ್ರೀ ಸುರೇಶ್ ಅವರು ತಬಲಾ ಸಾಥಿ ನೀಡಿದರೆ, ಶ್ರೀ ಸುಧಾಕರ್ ಅವರು ಪ್ಯಾನ್ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀ ಸುರೇಶ್ ಕುಮಾರ್ ಅವರು ನೆರವೇರಿಸಲಿದ್ದಾರೆ.